ನಕಲಿ ಚರ್ಮರೋಗ ವೈದ್ಯರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಹ್ಯಾದ್ರಿ ಡರ್ಮಾ ಅಸೋಸಿಯೇಷನ್ನ ಕಾರ್ಯದರ್ಶಿ ಹಾಗೂ ಚರ್ಮರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಚರ್ಮರೋಗಕ್ಕೆ ಸಂಬಂಧಪಟ್ಟಂತೆ ನಕಲಿ ವ್ಯಕ್ತಿಗಳು ತಾವು ವೈದ್ಯರು ಎಂದು ಹೇಳಿಕೊಂಡು ಸಾರ್ವಜನಿಕರು ಚಿಕಿತ್ಸೆ ನೀಡಲು ಹೊರಟಿದ್ದಾರೆ. ಇದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಪರಿಣಾಮ ಉಂಟಾಗುತ್ತಿದೆ. ಚರ್ಮರೋಗದ ಚಿಕಿತ್ಸೆಯನ್ನ ಮಾನ್ಯತೆ ಪಡೆದ ಸ್ನಾತಕೋತ್ತರ ಪದವಿ ಪಡೆದ ವೈದ್ಯರು ಮಾತ್ರ ಮಾಡಬಹುದಾಗಿದೆ. ಆದರೆ ತಜ್ಞರಲ್ಲದ ವ್ಯಕ್ತಿಗಳು ಚಿಕಿತ್ಸೆ ನೀಡುವುದರಿಂದ ಅಲರ್ಜಿ, ಸೋಂಕು, ವರ್ಣ ಬದಲಾವಣೆ ಅಷ್ಟೇ ಅಲ್ಲದೆ ಜೀವಹಾನಿಯ ಅಡ್ಡ ಪರಿಣಾಮಗಳು ಕೂಡ ಉಂಟಾಗ್ತದೆ. ಅದರಿಂದ ಸಾರ್ವಜನಿಕರು ಇದ್ರ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಎಂದು ತಿಳಿಸಿದರು. ಅರ್ಹತೆ ಇಲ್ಲದವರು ಈ ಚರ್ಮ ರೋಗದ ಚಿಕಿತ್ಸೆಯ ಬಗ್ಗೆ ಹಲವಾರು ರೀತಿಯ ವಿವಿಧ ಹಂತದ ಟ್ರೀಟ್ಮೆಂಟ್ಗಳನ್ನು ಕೊಡುತ್ತಿದ್ದಾರೆ. ಇದನ್ನು ಮನಗಂಡು ನಮ್ಮ ಅಸೋಸಿಯೇಷನ್ ರಾಜ್ಯ ಮಟ್ಟದ ಶಾಖೆಯಾದ ದಟ್ ಈಸ್ IADVL ಅಂತೀವಿ, ಇಂಡಿಯನ್ ಅಸೋಸಿಯೇಷನ್ ಆಫ್ ಇದು ಡರ್ಮಟಾಲಜಿಸ್ಟ್, ವೆನರಿಯಾಲಜಿಸ್ಟ್ ಅಂಡ್ ಲೆಪ್ರಾಲಜಿಸ್ಟ್ ಸ್ಟೇಟ್ ಬ್ರಾಂಚ್, ಇವರು ಈ ಒಂದು ಅರ್ಹತೆ ಇಲ್ಲದವರು ಪ್ರಾಕ್ಟೀಸ್ ಮಾಡುತ್ತಿರುವುದನ್ನು ಮನಗಂಡು ನಮ್ಮ ಈ ರಾಜ್ಯವ್ಯಾಪಿ ಈ ಆಂಟಿ ಕ್ವಾಕರಿ ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಾಜ್ಯವ್ಯಾಪಿಯಲ್ಲಿ ನಾವು ಇದರ ಬಗ್ಗೆ ಒಂದು ಅರಿವನ್ನು ನಾವು ಪತ್ತೆ ಹಚ್ತಿದ್ದಾರೆ. ಅವ್ರ ಹೆಸರು ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸಂಬಡಿ ಎಲ್ಸ್ ವಿಲ್ ಡು ಈ ತರ ಪ್ರಾಕ್ಟೀಸ್ಗಳು. ಅದು ಯಾಕೆ ನಾವು ನಿಮ್ಗೆ ಹೇಳ್ತಾ ಇದೀವಿ ಅಂತಂದ್ರೆ, ಎಷ್ಟೋ ಪೇಷಂಟ್ ಕಾಂಪ್ಲಿಕೇಶನ್ಸ್ ಆಗ್ತಿದಾವೆ. ಆಮೇಲೆ ಆ ಕಾಂಪ್ಲಿಕೇಶನ್ ಅಲ್ಲಿ ಡೆತ್ ಕೂಡ ಆಗಿದೆ. ಸಮ್ ಪೀಪಲ್ ಹೂ ಆರ್ ನಾಟ್ ಎಲಿಜಿಬಲ್ ಟು ಡೂ ಏರ್ ಟ್ರಾನ್ಸ್ಪ್ಲಾಂಟೇಶನ್, ಕೂದಲು ಕಸೆ ಅಂತ ಹೇಳ್ತೀವಲ್ಲ, ದೇ ಹ್ಯಾವ್ ಡನ್ ಅಂಡ್ ಪೀಪಲ್ ಹ್ಯಾವ್ ಡೈಡ್. ಅದು ಸಾರ್ವಜನಿಕರು ಗೊತ್ತಿರೋದ್ರಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ತಾರೆ, 20,000-30,000 ಫಸ್ಟೇ ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಕಡೆ ಬಂದು 200 ಕೂಡ ಕಳ್ತಿರ್ತಾರೆ. ಸೊ ಈ ತರ ಕೆಲವೊಂದು ಸಾರ್ವಜನಿಕ ಅರಿವು ಮೂಡಿಸೋಕ್ಕೋಸ್ಕರ ನಮ್ಮ ಅಸೋಸಿಯೇಷನ್ ವತಿಯಿಂದ ಆಕ್ಚುಲಿ ದಿಸ್ ಇಸ್ ಎ ಡ್ರೈವ್ ಥ್ರೂಔಟ್ ನೇಷನ್. ಇಂಡಿಯಾದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಅದರೊಂದು ಭಾಗ ಇದು ನಮ್ಮದಷ್ಟೇ. ತಗೊಂಡ್ಬರ್ತಾರೆ, 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಹೋಗಿರ್ತಾರೆ. ಅದು ಆಕ್ಚುಲಿ ಅದು ನಮ್ ಕೈ ಜೋಡಿಸ್ಬೇಕು. ಈ ಒಂದು ಅವೇರ್ನೆಸ್ ಅಥವಾ ಒಂದು ಎಚ್ಚರಿಕೆ ನೀಡುವ ಒಂದು ವತಿಯಿಂದ ನಾವು ಅದನ್ನೇ ಎಲ್ಲರ ಹತ್ರ ಕೋರಿಕೊಳ್ತಿರೋದು. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮತ್ತೆ ನಮ್ಮ ಮೀಡಿಯಾ ಪೀಪಲ್ ಏನಿದ್ದಾರೆ ಅವ್ರು ನಮ್ಗೆ ಇದರಲ್ಲಿ ಕೈ ಜೋಡಿಸ್ಬೇಕು. ಸಿಂಪಲ್ ಏನಿಲ್ಲ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ, ಕಿಡ್ನಿ ಪ್ರಾಬ್ಲಮ್ ಬಂದ್ರೆ ಜನರು ಕಿಡ್ನಿ ಡಾಕ್ಟರ್ ಹತ್ರನೇ ಹೋಗ್ತಾರೆ, ಹಾರ್ಟ್ ಡಾಕ್ಟರ್ ಹತ್ರನೇ ಹೋಗ್ತಾರೆ. ಆದ್ರೆ ಚರ್ಮದ ತೊಂದರೆ ಬಂದ್ರೆ ಫಸ್ಟ್ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಪಕ್ಕದ ಮನೆಯವ್ರಿಗೆ ಕೇಳ್ತಾರೆ, ಅವ್ರಿಗೆ ಕೇಳ್ತಾರೆ. ಈಗ ಯಾರೋ ಬ್ಯೂಟಿ ಪಾರ್ಲರ್ ಹೋಗ್ರಿ, ಅಲ್ಲಿ ಚೆನ್ನಾಗಿದೆ ಅಂತಾರೆ, ಅಲ್ಲಿ ಹೋಗಿ ಚಿಕಿತ್ಸೆ ನೀಡ್ಕೊಳ್ತಾರೆ. ಸೊ ನಾವು ಮೊದಲು ಒಂದು ಎಚ್ಚರಿಕೆ ನೀಡ್ತಿರೋದು ಏನು ಅಂದ್ರೆ, ಚರ್ಮದ ಸಮಸ್ಯೆ ಇದ್ರೆ ಫಸ್ಟ್ ನೀವು MBBS ಡಿಗ್ರಿ ಇದೆಯಾ ನೋಡ್ಬೇಕು. ಫಸ್ಟ್ MBBS ABCD ಬರ್ದಲೆ ಅವರು ಡಿಗ್ರಿ ಮಾಡಕ್ಕಾಗಲ್ಲ. ಸೊ MBBS ಇದೆಯಾ ನೋಡ್ಬೇಕು. MBBS ನಂತರ MD ಅಂದ್ರೆ ಮಾಸ್ಟರ್ಸ್ ಇನ್ ಡರ್ಮೆಟಾಲಜಿ ಇದೆಯಾ ನೋಡ್ಬೇಕು. ನೆಕ್ಸ್ಟ್ ಡಿಪ್ಲೊಮಾ, ಮಾಸ್ಟರ್ಸ್ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ, DVD ಅಥವಾ DDVL ಇನ್ ಡರ್ಮೆಟಾಲಜಿನೇ ಆಗಿರ್ಬೇಕು. ಮತ್ತೆ DNB. ಎಷ್ಟೋ ಜನ ಎಜುಕೇಟೆಡ್ಸ್ಗೂ ಇದು ಗೊತ್ತಿರಲ್ಲ. ಅವ್ರೇನ್ ಮಾಡ್ತಾರೆ, ಈಗ ಹೋಗಿರ್ತಾರೆ, ಅವ್ರು ಚೆನ್ನಾಗಿ ನೋಡ್ತಾರೆ ಅಂದ ತಕ್ಷಣ ಅಲ್ಲೇ ತೋರಿಸ್ತಾರೆ, ಅವ್ರು ಏನ್ ಕೊಡ್ತಾರೆ ಅದು ಹಚ್ಕೊಳ್ತಾರೆ. ಸೊ ಮೊದಲು ನಮ್ಮ ಜನ ಏನ್ ಮಾಡ್ಬೇಕು ಅಂದ್ರೆ, ಈ ಡಿಗ್ರಿಗಳು ಇದೆಯಾ, ಅವ್ರು ಯಾರೋ ಹೇಳಿದ್ರು ಅಂತ ಹೋಗ್ಬೇಡಿ, ಡಿಗ್ರಿ ಇದೆಯಾ ಫಸ್ಟ್ ನೋಡಿ. MBBS MD ಅಥವಾ ಡಿಪ್ಲೊಮೊ, DVD DDVL ಅಥವಾ DNB ಇನ್ ಡರ್ಮೆಟಾಲಜಿ ಇದ್ರೆ ಮಾತ್ರ ಅವರ ಬಳಿ ಚಿಕಿತ್ಸೆ ತಗೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕೋರಿಕೆ. ಸರ್ ಇಲ್ಲ ಸರ್, ನಾವು ಕಾಸ್ಟ್ಲಿ ಸರ್, ನಾವೆಲ್ಲ ಕಾಸ್ಟ್ಲಿ. ನೀವು ಹೋಗಿ ಒಂದ್ಸಲ ಬ್ಯೂಟಿ ಪಾರ್ಲರ್ ಇಲ್ಲಾಂದ್ರೆ ಅದರ ಸಲೂನ್ಗಳಲ್ಲಿ ಹೋಗಿ ನೋಡಿ, ಅಲ್ಲಿಂದ ನೆಕ್ಸ್ಟ್ ಬನ್ನಿ ನಮ್ಮ ಹತ್ರ. ಅಲ್ಲಿ ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ಕಾಸ್ಟ್ಲಿ ಚೀಪು ಅನ್ನೋದು